ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? BM ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ಹೊಸ ಟಾಪಿಕ್ ಇಟ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಇವಾಗಲೇ ನೀವು ನೋಡ್ಬೋದು, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ವೈರಲ್ ಆಗಿರೋ ವಿಡಿಯೋಗಳು ತುಂಬ ನಿಮಗೆ ಕಾಣಿಸುತ್ತೆ. ನೋಡ್ಬೋದು, ನೀವು ತುಂಬ ವಿಡಿಯೋಗಳನ್ನ ನೋಡ್ಬೋದು ವೈರಲ್ ಆಗಿರುವಂಥದ್ದು. ಅದರಲ್ಲಿ ಇವಾಗ ರೀಸೆಂಟ್ ಆಗಿ ವೈರಲ್ ಆಗಿರೋ ವಿಡಿಯೋ ಅಂತ ಹೇಳಿದ್ರೆ ಕೇರಳದ ಕೊಟ್ಟಿಯೂರು ಕ್ಷೇತ್ರದ್ದು. ಸೊ ಈ ಕೊಟ್ಟಿಯೂರು ಕ್ಷೇತ್ರ ಅನ್ನೋದು ಯಾವ ರೀತಿ ಮಾರ್ಪಾಡಾಯಿತು, ಏನು ಇಲ್ಲಿದ್ದು ಅಸಲಿ ಕತೆ ಅನ್ನೋದನ್ನ ನಾನು ನಿಮಗೆ ಹೇಳೋಣ ಅಂತ ಬಂದೆ. ಕೊಟ್ಟಿಯೂರು ಬಂದು ಇದು ಶಿವನ ದೇವಸ್ಥಾನ, ಎಲ್ರಿಗೂ ಗೊತ್ತಿರೋ ಹಾಗೆ. ಇಲ್ಲಿದೊಂದು ಅಸಲಿ ಕತೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಸಾವಿರಾರು ವರ್ಷಗಳ ಹಿಂದೆ ಇದೊಂದು ಕೊಟ್ಟಿರುವಂತದ್ದು ಒಂದು ದಟ್ಟ ಕಾಡಿನ ಮಧ್ಯೆ ಒಂದು ನದಿಯ ತಟದಲ್ಲಿ ಈ ದೇವಸ್ಥಾನ ಇರುವಂತದ್ದು. ಒಂದು ಸಾವಿರಾರು ವರ್ಷಗಳ ಹಿಂದೆ ದಕ್ಷ ಎಂಬ ಮಹಾರಾಜ ಒಂದು ಮಹಾಯಾಗವನ್ನ ಏರ್ಪಡಿಸ್ತಾನೆ. ಈ ಮಹಾಯಾಗಕ್ಕೆ ತನ್ನ ಅಳಿಯನಾದಂತ ಮಹಾಶಿವನನ್ನ ಇವನು ಕರೆಯೋದಿಲ್ಲ, ಅವನಿಗೆ ಆಹ್ವಾನವನ್ನು ನೀಡಿರೋದಿಲ್ಲ. ಇದನ್ನ ತಿಳ್ಕೊಂಡಂತ ದಕ್ಷ ಮಹಾರಾಜನ ಮಗಳಾದಂತ ಸತಿ ಯಾಗಕ್ಕೆ ತೆರಳ್ತಾಳೆ. ಅಲ್ಲಿ ಹೋದಾಗ ದಕ್ಷ ಮಹಾರಾಜನು ಶಿವನನ್ನು ತುಂಬಾ ಅವಮಾನ ಮಾಡ್ತಾನೆ. ಶಿವನನ್ನ ಅವಮಾನಿಸಿದಾಕಿ ಇವಳಿಗೆ ದುಃಖದಿಂದ ಅದೇ ಯಾಗದಲ್ಲಿ ಆತ್ಮಸಮರ್ಪಣೆ ಮಾಡ್ಕೊಳ್ತಾಳೆ, ಅದೇ ಯಾಗಾಗ್ನಿಯಲ್ಲಿ. ಈ ವಿಷಯ ಶಿವನಿಗೆ ಗೊತ್ತಾಗಿ ತುಂಬಾ ಸಿಟ್ಟಿಂದ ತನ್ನ ಜಟೆಯಿಂದ ವೀರಭದ್ರನನ್ನ ಸೃಷ್ಟಿಸ್ತಾನೆ. ವೀರಭದ್ರನನ್ನ ಸೃಷ್ಟಿಸಿ ಅಲ್ಲಿಂದ ಅವಳಿಗೆ ಹೇಳ್ತಾನೆ, ನಡೀತಿರುವಂತ ಯಾಗವನ್ನ ಧ್ವಂಸ ಮಾಡಿ ಬಾ ಅಂತೇಳಿ. ಮಹಾಶಿವನ ಆಜ್ಞೆಯಂತೆ ವೀರಭದ್ರನು ಅಲ್ಲಿಗೆ ಹೋಗ್ಬಿಟ್ಟು ಮಹಾಯಾಗವನ್ನ ಪೂರ್ತಿ ಧ್ವಂಸ ಮಾಡಿ ಮಹಾರಾಜನ ಅಹಂಕಾರವನ್ನ ಅಲ್ಲಿ ಇಳಿಸ್ತಾನೆ. ಇದೆಲ್ಲ ದೇವತೆಗಳಿಗೆ ಗೊತ್ತಾಗಿ ದೇವತೆಗಳು ಬಂದು ಶಿವನನ್ನ ಪ್ರಾರ್ಥನೆ ಮಾಡಿ ಅವನ ಕೋಪನ ಶಾಂತ ಮಾಡ್ತಾರೆ, ಅವನು ಶಾಂತವನ್ನಾಗಿ ಮಾಡ್ತಾರೆ. ಅದಾದ್ಮೇಲೆ ಇಂತ ಒಂದು ಸೀನ್ ಆಯ್ತಲ್ಲ, ಇಲ್ಲಿಗೆ ಕೊಟ್ಟಿಯೂರು ಕ್ಷೇತ್ರ ಅಂತ ಹೇಳ್ಬಿಟ್ಟು ಅಂದಾಗಿ ಇದನ್ನ ವೈಶಾಖ ಮಾಸದಲ್ಲಿ ಇದರಲ್ಲಿ ಪೂಜೆ ನಡೀತದೆ. ಅದಾದ್ಮೇಲೆ ಇದನ್ನ ದಕ್ಷಿಣ ಕಾಶಿ ಅಂತಾನು ಕರೀತಾರೆ ಈ ಕೊಟ್ಟಿಯೂರು ಕ್ಷೇತ್ರನ. ಸೊ ಇವಾಗ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕನ್ನಡದವರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ನೀವು ನೋಡಿದೀರಾ, ಲಾಸ್ಟ್ ಇಯರ್ ಕೂಡ ಹೋದಾಗ ಇದೇ ತರದ್ದು ಸ್ವಲ್ಪ ವಿಷಯಗಳು ಕಂಡು ಬಂದಿತ್ತು. ಲಾಸ್ಟ್ ಇಯರ್ ಕೂಡ, ಈ ವರ್ಷ ಕೂಡ ಇನ್ನು ಜಾಸ್ತಿ ಆಗಿದೆ. ಹೆಂಗಸರ ಮೇಲೆ ಕೈ ಹಾಕುವಂತದ್ದು, ಮ್ಯಾನ್ ಹ್ಯಾಂಡ್ಲಿಂಗ್, ಹುಡುಗರದಂತೂ ಕೇಳೋದೇ ಬೇಡ, ತಳ್ಳೋದು, ನೀರು ಎರಚೋದು ಹುಡುಗಿಯರ ಮೇಲೆ ಎಲ್ಲ ನೋಡಿದ್ದೀರಾ ವಿಡಿಯೋ. ಆಲ್ರೆಡಿ ಎಲ್ಲ ನೋಡಿರ್ತೀರ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೀರಾ. ಸೊ ನಾನೇನಪ್ಪ ಅಂತ ಹೇಳೋದಂದ್ರೆ, ನಮ್ಮ ಕರ್ನಾಟಕದಲ್ಲಿ ತುಂಬಾ ದೇವಸ್ಥಾನಗಳಿದೆ. ಧರ್ಮಸ್ಥಳ ಇದೆ, ಕದ್ರಿ ಇದೆ, ಅದಾದ್ಮೇಲೆ ಮುರುಡೇಶ್ವರ ಇದೆ, ತುಂಬಾ ಶಿವನ ದೇವಸ್ಥಾನಗಳಿದೆ. ಐನೋ ನಿಮಗೀಗ ಕೊಟ್ಟಿಯೂರು ಕ್ಷೇತ್ರ ತುಂಬಾ ಫೇಮಸ್, ಎಷ್ಟು ಪವಿತ್ರವಾದಂತ ಸ್ಥಳ ಅನ್ನೋದು ಗೊತ್ತು. ಬಟ್ ಒಂದು ಜಾಗದಲ್ಲಿ ಕೆಸರಿದ್ದು ಆ ಕೆಸರಲ್ಲಿ ನಾವು ಹೋಗಿ ಮೈಗೆ ಏನಕ್ಕೆ ಖರ್ಚ್ಕೊಳ್ಬೇಕು? ಕೆಸರಾಗುತ್ತೆ ಅಂತ ಗೊತ್ತಿದ್ದು ಅದೇ ಪ್ಲೇಸಿಗೆ ಹೋಗಿ ಏನಕ್ಕೆ ಕೆಸರು ಮಾಡ್ಕೋಬೇಕು ಅನ್ನೋದು ನಾನು ಕೇಳೋದು. ಕರ್ನಾಟಕದಲ್ಲಿ ತುಂಬಾ ಶಿವನ ದೇವಸ್ಥಾನಗಳಿದೆ, ಹೋಗಿ ಶಿವನ ದೇವಸ್ಥಾನ ಅಷ್ಟೇ ಅಲ್ಲ, ಬಾಕಿ ತುಂಬಾ ದೇವಸ್ಥಾನಗಳಿದೆ. ನೀವು ನೋಡದಿರುವಂತಹ ತುಂಬಾ ದೇವಸ್ಥಾನಗಳಿದೆ. ಅಂತ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ. ಒಂದು ಜಾಗದಲ್ಲಿ ನಮಗೆ ನಮ್ಮವರಿಗೆ ಮರ್ಯಾದೆ ಸಿಕ್ತಿಲ್ಲ ಅಂತ ಹೇಳಿದ್ರೆ ಆ ಜಾಗನ ನಾವು ನೋಡ್ಬಾರ್ದು, ಹೋಗ್ಬಾರ್ದು. ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ನೆಕ್ಸ್ಟ್ ಇಯರ್ ನೀವು ಮತ್ತೆ ಇದೇ ಮರ್ಯಾದೆ ಕೆಟ್ಕೊಂಡು ಮತ್ತೆ ಅಲ್ಲಿ ಹೋದ್ರಿ ಅಂತ ಹೇಳಿದ್ರೆ ಇವರಿಗೆ ಮರ್ಯಾದೆನೇ ಇಲ್ಲ ಅನ್ಕೋಬಿಡ್ತಾರೆ. ಇವಾಗ ಅವ್ರಷ್ಟು ನಾಯಿಗಿಂತ ಕಡೆ ಮಾಡುವಾಗ ಕನ್ನಡದವರನ್ನಾಗ್ಲಿ ಅಥವಾ ಕರ್ನಾಟಕದವರನ್ನಾಗ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಇವಾಗ ನೋಡಿ, ಅಲ್ಲಿ ಹೋದವರು VIP ಟಿಕೆಟ್ ಮಾಡಿಕೊಂಡು ಕೂಡ, VIP ಟಿಕೆಟ್ ಮಾಡಿ 1,000 ಟಿಕೆಟ್ ಮಾಡಿ ಕೂಡ ತುಂಬಾ ಹತ್ತತ್ರ 3-4 ಗಂಟೆ ವೆಯ್ಟ್ ಮಾಡಿದಾರಂತೆ. ನಿಲ್ಸೋದು ಬೈಯೋದೆಲ್ಲ ಚಿಕ್ಕಪಟ್ಟೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ವಿಡಿಯೋದಲ್ಲಿ ನಾನು ಕೂಡ ನೋಡಿದೆ, ಅದನ್ನ ನೋಡಿ ಹೇಳ್ತಿದ್ದೇನೆ. ತುಂಬಾ ಜಗಳ ಹೇಳ್ಕೊಂಡು ಹೋಗುವಂತದ್ದಾಗ್ಲಿ ನೋಡಿದೆ ನಾನು. ಸೊ ಅಂಥದ್ದನ್ನೆಲ್ಲ ನೋಡಿ ನೀವು ಇನ್ನೂ ಕೂಡ ಅಲ್ಲಿಗೆ ಹೋಗ್ಬೇಕಾ? ನಾನು ಅದನ್ನ ಕೇಳ್ತಾ ಇದ್ದೇನೆ. ತುಂಬಾ ದೇವಸ್ಥಾನಗಳಿದೆ, ಅಲ್ಲಿಗೆ ವಿಸಿಟ್ ಮಾಡಿ. ನಾವು ಕರ್ನಾಟಕದಲ್ಲಿ ನೋಡದಿರುವಂತ ದೇವಸ್ಥಾನಗಳು ತುಂಬಾ ಇದೆ.
ಅಂತ ಪ್ಲೇಸ್ಗಳಿಗೆ ಹೋಗಿ. ಎಷ್ಟೋ ದೇವಸ್ಥಾನಗಳಲ್ಲಿ ಕಾಡಲ್ಲಿ ಮುಚ್ಚಿ ಹೋಗಿದೆ, ಅಂತ ದೇವಸ್ಥಾನಗಳನ್ನ ರಿಓಪನ್ ಮಾಡಿಸಿ. ಎಷ್ಟೋ ದೇವಸ್ಥಾನಗಳು ಮುಚ್ಚಿ ಹೋಗಿದೆ, ಅಂತ ದೇವಸ್ಥಾನಗಳನ್ನ ರಿಓಪನ್ ಮಾಡಿಸಿ. ಅದನ್ನ ಬಿಟ್ಟು ನಮ್ಮ ಕರ್ನಾಟಕದಿಂದ ಹೋದವರಿಗೆ ಮರ್ಯಾದೆ ಇಲ್ಲ ಅಂತೆ, ಅವರಿಗೆ ಬೈಯುವುದಂತೆ, ಈ ತರ ಎಲ್ಲ ಮಾಡಿಸ್ಕೊಂಡು ಯಾರಪ್ಪ ಹೋಗ್ತಾರೆ? ಇನ್ನು ಅಷ್ಟು ಜನ ಇದ್ದಾರೆ, ದರ್ಶನ ಮಾಡ್ಬೇಕು ಅಂತ ಹೇಳಿದ್ರೆ ಒಂದೊಂದ್ ದಿನ ಕಾಯ್ಬೇಕಾಗುತ್ತೆ, 7-8 ಗಂಟೆ ಕಾಯ್ಬೇಕು ಅಂತ ಅವರೇ ಅಲ್ಲಿ ಹೇಳ್ತಿದ್ದಾರೆ. ಅಷ್ಟು ಜನ ಇದ್ದಾರೆ, ನೀವು ಬರ್ಬೇಡಿ ಕರ್ನಾಟಕದಿಂದ ಯಾರು ಬರೋಕ್ ಹೋಗ್ಬೇಡಿ ಅಂತ ಅಲ್ಲಿದ್ದ ಜನರೇ ಹೇಳ್ತಿದ್ದಾರೆ. ಆದ್ರೂ ನಮ್ಮವ್ರು ಕೇಳೋರಿಲ್ಲ. ಸೊ ನಾನು ಹೇಳಕ್ ಇಷ್ಟಪಡ್ತೀನಿ, ನೋಡಿ ಈ ತರ ಎಲ್ಲ ಮಾಡ್ಕೊಂಡು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತ ಪ್ಲೇಸ್ಗಳಿಗೆ ನಾವು ಹೋಗ್ಬೇಕಾ? ಒಂದ್ಸರಿ ಅವರಿಗೆ ಬುದ್ಧಿ ಬರ್ಲಿ. ಮತ್ತೆ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಲ್ಲಿ ಅವರದ್ದು. ಈ ದೇವಸ್ಥಾನದಲ್ಲಿ ಏನ್ ಮಾಡಿದ್ದಾರೆ, ಅದು ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ನೋಡಿದೀರಾ ಯಾವ ರೀತಿ ಇತ್ತು ಅಂತ ಹೇಳಿ ಮ್ಯಾನ್ ಹ್ಯಾಂಡ್ಲಿಂಗ್. ಸೊ ಯೋಚನೆ ಮಾಡಿ ಒಂದ್ಸರಿ ಹೋಗೋಕ್ ಮುಂಚೆ. ಹೆಂಗಸರು ಮಕ್ಕಳನ್ನೆಲ್ಲ ಕರ್ಕೊಂಡು ಆ ನೀರಲ್ಲಿ ಆ ಮಳೆಯಲ್ಲಿ ಹೋಗೋದಕ್ಕಿಂತ ನೀವು ಇಲ್ಲಿ ಬೇರೆ ಬಾಕಿ ದೇವಸ್ಥಾನಗಳಿಗೆ ಹೋಗುದು ಒಳ್ಳೇದು. ಅಷ್ಟು ಕೂಡ ನೀವು ಹೋಗ್ಲೇಬೇಕು ಅಂತ ಅನ್ಕೊಂಡಿದ್ರೆ ಹೋಗ್ಲೇಬಾರ್ದು ಅನ್ನೋದಕ್ಕೆ ನಾವು ಯಾರು? ಈ ತರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬೇಕಾದ್ರೆ ನಾವು ನೋಡೋರಿಗೆ ಏನು ಅಂತ ಅನ್ಸುತ್ತೆ, ಅಲ್ಲಿ ನಮ್ಮನ್ನ ಕೇಳುವವರು ಯಾರು ಇಲ್ಲ. ಒಂದು ಪೆಟ್ಟು ಬಿತ್ತು ಅಂತ ಹೇಳಿದ್ರು ಕೇಳುವವರು ಯಾರು ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೇನೆ, ನೋಡಿ ಒಮ್ಮೆ ಯೋಚನೆ ಮಾಡಿ ನಿಮ್ಮ ಡಿಸಿಷನ್ ತಗೊಳ್ಳಿ. ಅಲ್ಲಿ ಇರುವವರು ಹೇಳ್ತಿದ್ದಾರೆ ಬರೋಕ್ ಹೋಗ್ಬೇಡಿ ಯಾರು ಇಲ್ಲಿ, ತುಂಬಾ ಮ್ಯಾನ್ ಹ್ಯಾಂಡ್ಲಿಂಗ್ ಇದೆ, ತುಂಬಾ ಹಿಂಸೆ ಕೊಡ್ತಾರೆ, ದರ್ಶನ ಸರಿ ಇಲ್ಲ, VIP ಟಿಕೆಟ್ ವೇಸ್ಟು ಎಲ್ಲ ಹೇಳ್ತಿದ್ದಾರೆ. ಸೊ ಯೋಚನೆ ಮಾಡಿ ಒಂದ್ಸರಿ, ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಸೊ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ಶೀತ ಇರೋದ್ರಿಂದ. ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್.